ಒಂದ್ ವೇಳೆ ಇದಕ್ಕೂ ನಮಗೆ ಅವರು ಮಾತಿಗೆ ಬರಲಿಲ್ಲ ಅಂತಂದ್ರೆ ಮುಂದೆ ನಾವು ಇನ್ನು ಏನ್ ಮಾಡ್ಬೇಕಂತದಿದೆ ಅದನ್ನ ಮುಂದುವರಿಸ್ತೀವಿ ನಾವು. ಪಂಚಾಯತ್ ಇದ್ರ ಬಗ್ಗೆ ಗಮನ ಅವ್ರು ಮುಂದೆ ಹೇಳಿದ್ದಾರೆ, ಹಿಂದೇನು ಹೇಳಿದ್ದಾರೆ, ಅದು ನಾವು ಗೊತ್ತಿಲ್ಲ. ಈಗ ಏನಿದ್ರು ಗ್ರಾಮ ಪಂಚಾಯತಿ ಮೇಲೆ ಹಾಕ್ತಾರೆ, ಪಂಚಾಯತಿ ಹಣ ಸಾಕಾಗಲ್ಲ. ತಾಲೂಕಿನ ಮಲೆನಾಡು ಭಾಗದ ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಉಂಟಾಗಿದ್ದು ಸಮರ್ಪಕವಾಗಿ ನೀರು ಸರಬರಾಜು ಮಾಡುವಂತೆ ಒತ್ತಾಯಿಸಿ ಮಂಗಳವಾರ ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಖಾಲಿ ಬಿಂದಿಗೆ ಹಾಗೂ ಬ್ಯಾರಲ್ ಇಟ್ಟು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರಾದ ಪುಟ್ಟರಾಜು, ರವಿ, ಅವಿನಾಶ್, ಕಳೆದ 1 ತಿಂಗಳಿನಿಂದ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಬದಲಿ ವ್ಯವಸ್ಥೆ ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಗೆ ಆಡಳಿತಕ್ಕೆ ತಿಳಿಸಿದ್ರು. ಇದುವರೆಗೂ ಗ್ರಾಮಕ್ಕೆ ಯಾರೂ ಭೇಟಿ ನೀಡಿಲ್ಲ. ಕುಡಿಯುವ ನೀರಿಗಾಗಿ ಖಾಸಗಿ ವ್ಯಕ್ತಿಗಳಿಂದ ಬ್ಯಾರಲ್ ಒಂದಕ್ಕೆ 200 ರಿಂದ 300 ರೂಪಾಯಿ ಹಣ ನೀಡಿ ನೀರು ಪಡೆದು ಜೀವನ ಮಾಡಲಾಗ್ತಿದೆ ಎಂದು ಆರೋಪಿಸಿದರು. ಗ್ರಾಮದಲ್ಲಿ ಸುಮಾರು 80 ಕುಟುಂಬಗಳು ವಾಸವಾಗಿದ್ದ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದು ಕುಡಿಯುವ ನೀರಿಲ್ಲದೆ ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿಗಾಗಿ ಗ್ರಾಮದಲ್ಲಿ ಕಳೆದ 2019ರಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೊರೆದ ಬೋರ್ವೆಲ್ಗೆ ಇತ್ತೀಚೆಗೆ ಮೋಟಾರ್ ಅಳವಡಿಸಿದ್ದು ಉಪಯೋಗಕ್ಕೆ ಬಾರದಾಗಿದೆ. ಇರುವ ನೀರನ್ನ ಕುಡಿದು ಜನರು ವಿವಿಧ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಿದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಕಲುಷಿತಗೊಂಡಿರುವ ನೀರನ್ನ ರದ್ದುಪಡಿಸಿ ಕೂಡಲೇ ಶುದ್ಧವಾದ ನೀರನ್ನ ಸರಬರಾಜು ಮಾಡಬೇಕು. ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ಒತ್ತಾಯಿಸಿದ್ರು. ಹಿಂಸೆ ಕೊಡ್ತಾ ಇದ್ದಾರೆ ಪಂಚಾಯತಿಯವರು. ಈಗ ಒಂದು ತುರ್ತಾಗಿ ಒಂದು ಗಂಟೆ ಒಳಗೆ ನೀರು ಕೊಡ್ತೀವಿ ಅಂತ ಹೇಳಿ ಮಾತು ತಗೊಂಡಿದ್ದಾರೆ. ಒಂದ್ ವೇಳೆ ಇದಕ್ಕೂ ನಮಗೆ ಅವರು ಮಾತಿಗೆ ಬರಲಿಲ್ಲ ಅಂತಂದ್ರೆ ಮುಂದೆ ನಾವು ಇನ್ನು ಏನ್ ಮಾಡ್ಬೇಕಂತದಿದೆ ಅದನ್ನ ಮುಂದುವರಿಸ್ತೀವಿ ನಾವು. ನಮ್ಮ ಪಿ ಡಿ ಅವರು ಒಪ್ಕೊಂಡಿದ್ದಾರೆ, ಅಧ್ಯಕ್ಷರು ಒಪ್ಕೊಂಡಿದ್ದಾರೆ, ಕೆಲವು ಮೆಂಬರ್ಗಳೆಲ್ಲ ಒಪ್ಕೊಂಡಿದ್ದಾರೆ. ಈಗ ನಾವು 1 ಗಂಟೆ ನೀರು ಕೊಡ್ತೀವಿ ಅಂತ ಹೇಳಿ. ಒಂದ್ ವೇಳೆ ಅದಾಗಿಲ್ಲ ಅಂತಂದ್ರೆ ಮತ್ತೆ ತಾಲೂಕ್ ಪಂಚಾಯತಿ ಮತ್ತೆ ಮುಂದೆ ಏನ್ ಮಾಡ್ಬೇಕು ಅದನ್ನ ಮುಂದೆ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ. ಪಂಚಾಯತ್ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಹೇಳ್ತಿರ್ತೀವಿ ಹೊತ್ತಿಗೆ ಬೇರೆ ಮಾಡ್ತಿದ್ರೆ ಮಾಡ್ತೇನೆ ಇಲ್ಲ. ಇವತ್ತು ಬಂದು ಕೇಳ್ತಿದ್ವಿ 1 ಗಂಟೆಲಿ ನೀರು ಕೊಡ್ತೀವಿ ಅಂತ ಹೇಳ್ತೀವಿ. ಆ 1 ಕೊಟ್ಟಿಲ್ಲ ಅಂದ್ರೆ ದಿನ ಉಗ್ರ ಹೋರಾಟ ತಾಲೂಕ್ ಪಂಚಾಯತಿಲಿ ಅದ್ರ ವಹಿಸ್ಕೊಂಡು ನಾವು ಗ್ರಾಮಸ್ಥರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟ ಇವತ್ತು ಒಳಗಡೆ ಎಲ್ಲ ಹೊರೆಯ ಸ್ವಂತವಾಗಿ ಎಲ್ಲ ಫುಲ್ ಶಾಶ್ವತ ನೀರನ್ನು ಕುಡಿಯುವ ವ್ಯವಸ್ಥೆ ಮಾಡ್ತೀವಿ ಅಂತ ಪಂಚಾಯತಿ ಪಿಡಿಒ ಅಧ್ಯಕ್ಷರು ಎಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಡ್ಕೊಂಡ್ರೆ ಒಳ್ಳೇದು. ಮುಂದಿನ ಹೋರಾಟಕ್ಕೆ ಹೆಜ್ಜೆ ಇಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದಂಗೆ ಒಳ್ಳೇದು. ಮುಂದಿನ ಹೋರಾಟಕ್ಕೆ ಹೆಜ್ಜೆ ಇಡೋದು. ಸ್ಥಳದಲ್ಲಿ ಹಾಜರಿದ್ದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಪಿಡಿಒ ಪ್ರತಿಭಟನಾಕಾರರ ಮನವೊಲಿಸಿ ಇಂದು ಸಂಜೆ ಒಳಗಾಗಿ ಖಾಸಗಿ ವ್ಯಕ್ತಿಗಳಿಂದ ನೀರು ಪಡೆದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸಲಾಗುವುದು. ಬರಗಾಲದಿಂದ ಅಂತರ್ಜಲ ಕುಸಿದು ಬೋರ್ವೆಲ್ ಕೊರೆದರೂ ನೀರು ಬರ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಖಾಸಗಿ ವ್ಯಕ್ತಿಗಳಿಂದ ನೀರನ್ನು ಪಡೆದು ಉಚಿತವಾಗಿ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಅದು ಶಾಶ್ವತವಾಗಿ ನೀರು ಕೊಡ್ತಿತ್ತು. ತುರ್ತಾಗಿ ಈಗ ಬೋರ್ ಎಲ್ಲ ಕಂಪ್ಲೀಟ್ ನಿಂತೋಗಿದೆ ಸರ್. ಈಗ ನೀರಿನ ಸಮಸ್ಯೆ ಆಗಿದೆ. ನಾವು ಕೂಡ ಒಂದು ಟೈಮ್ ಮಾಡಿದ್ವಿ, ಅದರಲ್ಲೂ ಸರಿಯಾಗಿ ಸಫಿಷಿಯಂಟ್ ನೀರು ಬರ್ತಿಲ್ಲ. ಈಗ ನಾವು ನೀರಿನ ಸಮಸ್ಯೆ ಇದೆ ಇಲ್ಲಿ, ಪಾಪ ಸಮಸ್ಯೆ ಆಗಿದೆ. ಅದರಿಂದ ಈಗ ಪ್ರೈವೇಟ್ ಇಂದ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಇವತ್ತು ಎಷ್ಟೋ ಅವ್ರಿಗೆ ಸಫಿಷಿಯಂಟ್ ನೀರು ಕೊಡೋ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್. ಮಾಡ್ತೀವಿ ಅಂತ ನಾವು ಅವ್ರು ಮುಂದೆ ಹೇಳಿದ್ದಾರೆ, ಹಿಂದೇನು ಹೇಳಿದ್ದಾರೆ, ಅದು ನಾವು ಗೊತ್ತಿಲ್ಲ. ಮೊನ್ನೆ ಒಂದು ಕೂಡ 1 ಸಾವಿರ ಹಾಕಿ ಒಂದು ಹೊಸ ಬೋರ್ವೆಲ್ಲಿ ಮೋಟ್ರ್ ಹಾಕಿದ್ರು. ಅದ್ರೂ ನೀರು ಚೆನ್ನಾಗಿಲ್ಲ ಅಂತ ಹಿಂದೆ ಕೊಡ್ತಾ ಇದ್ದಿದ್ದು ಕೆಟ್ಟೋಗಿದೆ. ನೀರೇ ಕಮ್ಮಿ ಆಯ್ತು. ನೀರು ಕಮ್ಮಿ ಆಗಕ್ಕೆ ಯಾರು ಏನು ಮಾಡಕ್ಕೆ ಅದಕ್ಕೆ ಹೊಸದಾಗಿ ನಾವು ಪ್ರಯತ್ನ ಮಾಡ್ತೀವಿ. ಪ್ರೈವೇಟಿಂದ ನಾವು ನೀರನ್ನು ಕೊಡೋಕ್ಕೆ ಆದಷ್ಟು ಬೇಗ ನಾವು ವ್ಯವಸ್ಥೆ ಮಾಡ್ತೀವಿ. ಇದಕ್ಕೆ ಮಾನ್ಯ ಶಾಸಕರ ಗಮನ ಈಗ ಒಂದು ಸಂದರ್ಭದಲ್ಲಿ ಅವ್ರದ್ದು ಸಹಕಾರ ಬೇಕು. ಅವ್ರು ಹೊಸ ಬೋರ್ವೆಲ್ ಕೊಡಿಸ್ಬೇಕು. ಈಗ ಏನಿದ್ರು ಗ್ರಾಮ ಪಂಚಾಯತಿ ಮೇಲೆ ಹಾಕ್ತಾರೆ, ಪಂಚಾಯತಿಲಿ ಹಣ ಸಾಕಾಗಲ್ಲ. MLA ಅವರು ಸ್ವಲ್ಪ ಗಮನ ಹರಿಸಿ ಸಹಕರಿಸಬೇಕು ಅಂತ ಈ ಮೂಲಕ ಅವ್ರನ್ನ ನಾನು ಕೇಳ್ಕೊಳ್ತೀನಿ. ಈ ಪಂಚಾಯತಿ ಯಾವುದೇ ಸಮಸ್ಯೆ ಹರಿಸಿ ಸಹಕರಿಸಬೇಕು ಅಂತ ಈ ಮೂಲಕ ಅವ್ರನ್ನ. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ರವಿ, ಅವಿನಾಶ್, ಲೋಕೇಶ್, ಪುಟ್ಟರಾಜು, ಮೂರ್ತಿ, ನೂತೇಶ್, ಕೃಷ್ಣ, ಪಲ್ಲವಿ, ನೀಲಾ, ಯಮುನಾ, ಗಿರಿಜಾ ಇತರರು ಹಾಜರಿದ್ದರು.